ನಾನಿವಾಗ ತ್ರಯಂಬಕೇಶ್ವರ್ಗೆ ಬಸ್ ಹತ್ಕೊಂಡು ಕೂತಿದ್ದೀನಿ. ಬಸ್ ಎಷ್ಟೊತ್ತು ಹೊರಡುತ್ತೆ ಅಂತ ಗೊತ್ತಿಲ್ಲ, ಬಸ್ ಚಾರ್ಜು ಎಷ್ಟು ಅಂತ ಗೊತ್ತಿಲ್ಲ. ನೋಡೋಣ, ಬಸ್ ಹೊರಟ ಮೇಲೆ ಗೊತ್ತಾಗುತ್ತೆ. ತುಂಬ ಶೆಕೆ ಗುರು ಇಲ್ಲಿ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಸೊ ಈ ಒಂದು ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುತ್ತೆ. ತ್ರಯಂಬಕೇಶ್ವರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಈ ತ್ರಯಂಬಕೇಶ್ವರ ದೇವಸ್ಥಾನದ ದೇವರು 3 ಮುಖಗಳನ್ನ ಹೊಂದಿರುತ್ತೆ. ಸೊ 3 ಮುಖಗಳು ಯಾವುದಪ್ಪ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಮುಖಗಳನ್ನ ಹೊಂದಿರುವಂಥ ಒಂದೇ ಒಂದು ದೇವಸ್ಥಾನ ಈ ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ಟೆಂಪಲ್ಗೆ ಬರೋದು ಹೆಂಗಪ್ಪ ಅಂದರೆ, ಫಸ್ಟ್ ನೀವು ನಾಸಿಕ್ಕಿಗೆ ಬರಬೇಕು. ನಾಸಿಕ್ಕಿಗೆ ಬಂದರೆ ನೀವು ಅಲ್ಲಿಂದ ನಿಮಗೆ ಎಷ್ಟೊಂದು ಬಸ್ಗಳು ಅಥವಾ ಶೇರ್ ಟ್ಯಾಕ್ಸಿಗಳು, ಶೇರ್ ಕ್ಯಾಬ್ಗಳೆಲ್ಲ ಸಿಗ್ತವೆ, ಅಲ್ಲಿಂದ ಬರ್ಬೋದು ನೀವು. ಸೊ ತ್ರಯಂಬಕೇಶ್ವರದಲ್ಲಿ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು 200 ಮೀಟ್ರ್ ಅಷ್ಟೇ, ಕೇವಲ ಒಂದು 200 ಮೀಟ್ರ್ ನಡ್ಕೊಂಡು ಹೋದರೆ ನಿಮಗೆ ತ್ರಯಂಬಕೇಶ್ವರ ದೇವಸ್ಥಾನ ಸಿಕ್ಬಿಡುತ್ತೆ. ಇವಾಗ ಟೈಮ್ ಎಷ್ಟಾಯ್ತಪ್ಪ ಅಂದರೆ 7 ಗಂಟೆ ಆಯಿತು. ನಾನು ದರ್ಶನಕ್ಕೆ ಹೋಗಿದ್ದು 4 ಗಂಟೆಗೆ. ಸೊ 4 ಗಂಟೆಯಿಂದ 7 ಗಂಟೆ ಅಂದರೆ 5, 6, 7 3 ಅವರ್ ಆಗಿದೆ ನನಗೆ ದರ್ಶನ ಆಗೋಕ್ಕೆ. ಸೊ ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ, ಅದಕ್ಕೆ ಬೇಗ ದರ್ಶನ ಆಯಿತು. ರಶ್ ಏನಾದರೂ ಜಾಸ್ತಿ ಇತ್ತು ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ದರ್ಶನ ಆಗೋಕ್ಕೆ. ಸೊ ಅದಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮಾರ್ನಿಂಗ್ ಟೈಮ್, ಅರ್ಲಿ ಮಾರ್ನಿಂಗ್ ಟೈಮ್ ಬಂದರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಈಗ ಈವ್ನಿಂಗ್ ಅಲ್ವಾ, ಸೊ ಇವತ್ತು ಕೂಡ ಬೇಗ ದರ್ಶನ ಆಯಿತು. ನಾನೇನಾದರೂ ಮಧ್ಯಾಹ್ನ ಟೈಮ್ ಬಂದಿದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಕಾಯಬೇಕಾಗಿರೋದು. ಸೊ ಆದ್ದರಿಂದ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬರಬೇಕಾದ್ರೆ. ಇಲ್ಲಿಗೆ ಬಂದರೆ ನೀವು ಗೋದಾವರಿಯ ಒಂದು ಉಗಮ ಸ್ಥಾನಕ್ಕೂ ಕೂಡ ಹೋಗ್ಬೋದು, ಹೋಗಿ ನೋಡ್ಕೊಂಡು ಬರ್ಬೋದು. ಅದೆಲ್ಲಿದೆ ಅಂದರೆ ಇಲ್ಲೇ ತ್ರಯಂಬಕೇಶ್ವರ ಹತ್ರನೇ. ಈ ದೇವಸ್ಥಾನನ ಕಟ್ಟೋಕ್ಕೂ ಕೂಡ ಬಳಸಿರೋದು ಬೆಸಲ್ಟ್ ರಾಕ್ ಅಂತ. ಬೆಸಲ್ಟ್ ರಾಕ್ ಬಗ್ಗೆ ನಿಮಗೆ ಆಲ್ರೆಡಿ ಎಲ್ಲೋರ ಕೇವ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಥರದ ಒಂದು ಕಲ್ಲನ್ನು ಬಳಸ್ಕೊಂಡು ಈ ತ್ರಯಂಬಕೇಶ್ವರ ದೇವಸ್ಥಾನನ ಕೂಡ ಕಟ್ಟಿರ್ತಾರೆ. 17ನೇ ಶತಮಾನದಲ್ಲಿ ಬಾಲಾಜಿ ಬಾಜಿರಾವ್ ಅನ್ನೋರು ಈ ಒಂದು ಟೆಂಪಲ್ನ ಕಟ್ಟಿಸ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾನು ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಟೈಮ್ ಬೇರೆ 7 ಆಗೋಯ್ತು. ಈಗ ನಾನಿನ್ನು ನಾಸಿಕ್ಕಿಗೆ ಹೋಗಿ ನಾಸಿಕ್ಕಿಂದ ಮುಂಬೈ ಕಡೆಗೆ ಬಸ್ ಹತ್ಕೊಂಡು ಪ್ರಯಾಣ ಬೆಳೆಸಬೇಕು. ಮುಂಬೈಗೆ ಹೋಗೋದು ಮೋಸ್ಟ್ಲಿ ಮಧ್ಯರಾತ್ರಿ ಆಗೋದು ಅನಿಸುತ್ತೆ, ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಆಗುತ್ತೆ ಅನಿಸುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಇಲ್ಲಿ ಬಂದರೆ ಆಟೋದವರೆಲ್ಲ ಕೂಗ್ತಾ ಇರ್ತಾರೆ ನಾಸಿಕ್ ಅಂತ. ಸೊ ಅದನ್ನ ಹತ್ಕೊಂಡು ನೀವು ಮತ್ತೆ ನಾಸಿಕ್ಕಿಗೆ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು, ಇಲ್ಲಾಂದರೆ ನಾನು ಹುಡುಕ್ತಾ ಇದ್ದೀನಿಲ್ಲ ಆ ಥರ ಬಸ್ನೂ ಹುಡುಕ್ಬೋದು. ಬಸ್ ಇದ್ದರೆ ಬಸ್ಸು, ಇಲ್ಲ ಅಂದರೆ ಆಟೋ, ಯಾವುದೋ ಒಂದಕ್ಕೆ ಜೈ ಅನ್ನೋದು. ನೋಡೋಣ ಬನ್ನಿ ಬಸ್ ಇದೆಯಾ ಅಂತ. ಈಗ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. जस्ट नाउ आई केम टू बस स्टैंड. कितना लेता है टैक्सी को? टैक्सी को 100 रुपये लेते हैं नासिक का. इसको 70 है बस को. ये बस से आएगा ना? मैं आएगा ना, दूसरा बस है ये नहीं. ठीक है भाई, थैंक यू. क्या नाम आपका? मेरा नाम मनु है. मनु? हाँ. तुम्हारा नाम? मेरा मौली. मौली, ठीक है भाई. ಸೊ ನೋಡಿ, ಇದೆ ನಾಸಿಕ್ಕಿಗೆ ಹೋಗೋ ಬಸ್ಸು. ಈಗ ತಾನೇ ಬಂದಿದೆ. ಇವಾಗ ಹತ್ಕೊಂಡು ಇಲ್ಲಿಂದ ನಾಸಿಕ್ಕಿಗೆ ಹೋಗಿ ನಾಸಿಕ್ಕಿಂದ ಮುಂಬೈ ಕಡೆಗೆ ಪ್ರಯಾಣ ಬೆಳೆಸೋಣ. ಬತ್ತಿ ಯಾವುದಾದ್ರೂ ಒಂದು ಸೀಟಲ್ಲಿ ಫಸ್ಟು ಕೂತ್ಕೊಳ್ಳೋಣ. ಈ ಬಸ್ಸು ನಮ್ಮನ್ನ ನಾಸಿಕ್ವರೆಗೂ ಕರ್ಕೊಂಡೋಗುತ್ತೆ. ನಾಸಿಕ್ಕಿಂದ ಮುಂಬೈಗೆ ಹೆಂಗೆ ಹೋಗಬೇಕು? ಬಸ್ಸಲ್ಲೇ ಹೋಗಬೇಕು. ನೋಡೋಣ. ಬಸ್ ನೋಡ್ಬೋದು ನೀವು ಹೆಂಗೈತೆ ಅಂತ. ಅಲ್ಲಿ ಮೇಲ್ಗಡೆ ಎಲ್ಲ ಲಗೇಜ್ ಇಡೋಕ್ಕೆ ಜಾಗ, ಇದೆಲ್ಲ ಸೀಟು. ಇಲ್ಲಿ ನಮ್ಮ ಥರ KSRTC ಥರ 3-2 ಸೀಟಿಲ್ಲ. ಆ ಕಡೆನೂ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು, ಈ ಕಡೆನೂ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಸೊ ಈ ಥರ ಸೀಟ್ಗಳಿಲ್ಲೆಲ್ಲ ಒಂದು ಸ್ವಲ್ಪ ಹಳೆ ಕಾಲದ ಬಸ್ ಥರ ಕಾಣಿಸ್ತವೆ ಇಲ್ಲಿ. ಡಕೋಟಾ ಇಂಜಿನಿಯರ್ ಕರ್ಕೆ. ಹಾಂ ಬೈ. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಮೆಂಟ್ಸ್ಗಳು ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸಿಗ್ತಾ ಇರ್ತೀನಿ ಮುಂದಿನ ವೀಡಿಯೋಗಳಲ್ಲಿ.